ನನ್ ತಂಗಿ ಮಾಡಿದ ರಸಗುಲ್ಲ ತಿಂದು ನನ್ಗನ್ಸಿದಿಷ್ಟೇ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಆಯೋಲೋ ನಮಸ್ತೆ. ಇವತ್ ಬೆಳಗ್ಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಎಗ್ ಬಿರಿಯಾನಿ ಮಾಡ್ತಾ ಇದ್ದೆ. ನಾನ್ ಮಾಡಿದ ಎಗ್ ಬಿರಿಯಾನಿ ಈಗಿತ್ತು. ನಾನ್ ಮಾಡಿದ ಎಗ್ ಬಿರಿಯಾನಿನ ನಮ್ಮ ಅಮ್ಮಂಗಿಂತ ಮುಂಚೆ ನಾನೇ ತಿಂತಿದ್ದೆ. ಆದ್ರೂ ನಮ್ಮ ಅಮ್ಮ ಮಾಡ್ದಂಗೇನ್ ಇರ್ಲಿಲ್ಲ ಬಿಡಿ. ಆಮೇಲೆ ನನ್ ಕಂದ ಮುಂದ್ ತಗೊಂಡು ಈಗ ನೆಡ್ಕೊಂಡು ನಾನ್ ಬಂದಿದ್ದೆ ಐಟಿ ಹತ್ರ. ಯಾಕೆ ಅಂದ್ರೆ ನಮ್ಮ ಅಜ್ಜಿನ ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ರು. ಆಮೇಲೆ ನಾವು ಬಂದಿದ್ದೆ ಐಶು ಅಶ್ವಿನಿ ಮನೆಗೆ. ಇಲ್ಲೊಬ್ರು ನನ್ನ ನೋಡ್ ಓಡ್ ಬರ್ತಾವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ? ಬರ್ರ 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 ಬರ್ರ. ನಮ್ಮ ಅಮ್ಮ ಚಾರುನ ಮಾತಾಡಿಸ್ತವ್ರೆ. A few moments later. ಆಮೇಲೆ ನಾನು ನನ್ನ ತಂಗಿ ಬಂದಿದ್ದೆ ಇಲ್ಲಿಗೆ. ಇಲ್ಲೆರಡು ಐಸ್ ಕ್ರೀಮ್ ತಗೊಂಡು ರೋಡಲ್ಲೇ ತಿಂತ ಮನೆಗೆ ಬಂದ್ವಿ. ಐಸ್ ಕ್ರೀಮ್ ತಗೊಂಡು ಐಶು ಮಾಡಿದ ರಸಗುಲ್ಲನ ನಮ್ಮ ಅಮ್ಮಂಗ್ ತೋರ್ಸಿದ್ ಕೀಗಂದ್ರು. ನೋಡಕ್ ಮಾತ್ರ ಚೆನ್ನಾಗಿರೋ ಈ ರಸಗುಲ್ಲನ ನಾನೇ ತಿನ್ನೋಣ ಅಂತ ತಿಂದೆ. ರಸಗುಲ್ಲ ತಿಂದಾದ್ಮೇಲೆ ಅನ್ಸಿದಿಷ್ಟೇ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೊಸ್ದಾಗ್ ಮಾಡಿರೋದನ್ನ ಏನು ತಿನ್ಬಾರ್ದು ಅಂತ ಇವತ್ತೇ ಗೊತ್ತಾಗಿದ್ದು. ಆಮೇಲೆ ಐಶುಗೂ ಚಾರುಗೂ ಬಾಯಿ ಹೇಳಿ ನಾವು ಕೂಡ ನಮ್ಮ ಮನೆ ಕಡೆಗೆ ಬಂದು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.